ಹರೀಶ್ ರೈ ಸರ್ದು ವಿಚಾರದಲ್ಲಿ ಫುಲ್ ನೀವೇ ಭಾಗಿಯಾಗಿದ್ರಿ, ಯಶ್ ಸರ್ ಸಮೇತ ನೋಡೋಕ್ ಬಂದಿದ್ರು. ಸೊ ಆ ಮೂಮೆಂಟ್ ನೆನ್ಪು ಮಾಡ್ಕೊಳ್ಳೋದಾದ್ರೆ ಸರ್. ಹರೀಶ್ ರೈ ಅವರು ನಮಗೆ 10 ಇಯರ್ಸ್ ಪರಿಚಯ. ನನಗೆ ಅವ್ರ ಫ್ಯಾಮಿಲಿ ಎಲ್ಲ ನನಗೆ ಪರಿಚಯ, ಮಕ್ಕಳೆಲ್ಲ ಪರಿಚಯ. ನಂದು ಅವ್ರದ್ದು ಅಂದರೆ ನಾವು ಟ್ರಾವೆಲಿಂಗ್ ಜಾಸ್ತಿ ಮಾಡ್ತಿದ್ವಿ. ಅವ್ರಿಗೆ KGF ಇದ್ದಾಗಲೇ ಅವ್ರಿಗೆ ಇಲ್ಲೊಂದು ಗಡ್ಡೆ ಇತ್ತು. ಸೊ ನಾನು ಕೇಳ್ತಿದ್ದೆ ಅವ್ರನ್ನ, ಅಣ್ಣ ಇನ್ನೊಂದು ಇಲ್ಲಿ ಗಡ್ಡೆ ಇದೆ, ಏನಿದು ಅಂತ. ಇಲ್ಲ ಏನೋ ಸುಮ್ಮನೆ ಇದೆ, ಅದು ಏನೋ ಬಂದಿದೆ ಅಂತ ಹೇಳೋರು ನಮಗೆ. ಸೊ ಆಮೇಲೆ ಅದು ಹೋಗ್ತಾ 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 ಕ್ಯಾನ್ಸರ್ ಟರ್ನ್ ಆಯಿತು. ಅವಾಗಲೇ ನಮಗೆ ಗೊತ್ತಾಗಿತ್ತು ಕ್ಯಾನ್ಸರ್ ಇದೆ ಅಂತ. ನಮಗೆ ಅವ್ರಿಗೆ ಫಸ್ಟ್ ಟೈಮ್ ಗೊತ್ತಾದಾಗ ಸರಿ ಹಾಸ್ಪಿಟ್ಲಿಗೆಲ್ಲ ತೋರಿಸಿದ್ರು, ಎಲ್ಲ ಆಯಿತು. ಬಟ್ ಯಾರ ಹತ್ರ ಹೇಳ್ಕೊತಿರ್ಲಿಲ್ಲ ಅವರು. ಯಾವಾಗಲಾದ್ರು ನಾವು ಹೊರಗಡೆ ಹೋದಾಗ ನನ್ನ ಹತ್ರ ಹೇಳೋರು ಏನಂತಂದರೆ, ಮಕ್ಕಳಿಗೆ ಏನಾನ ಮಾಡಬೇಕು ಅಂತ ನನ್ನ ಹತ್ರ ಹೇಳಿರೋರು. ಯಾವಾಗಲೂ ಅದನ್ನೇ ಹೇಳೋರು, ಮಕ್ಕಳಿಗೆ ಏನಾನ ಮಾಡ್ಬಿಟ್ಟು ಹೋಗ್ಬಿಟ್ರೆ ಸಾಕು, ನನಗೆ ಲೈಫ್ ಸಾರ್ಥಕ. ಆಮೇಲೆ ಅವರು ದೇವ್ರ ಭಕ್ತಿ, ತುಂಬ ಜಾಸ್ತಿ ದೇವ್ರ ಭಕ್ತಿ. ಸೊ ನಾವು ಜಾಸ್ತಿ ಟ್ರಾವೆಲ್ ಮಾಡ್ತಿದ್ದೆ ದೇವಸ್ಥಾನಗಳಿಗೆ. ನಾವು ಇಲ್ಲಿಂದ ನಾನು ಅವ್ರು 3 ಸಲ ಕರ್ಕೊಂಡು ಹೋದೆ. KGF ಶೂಟಿಂಗ್ ಇದ್ದಾಗ KGF ಶೂಟಿಂಗ್ ಮುಗಿಸ್ಕೊಂಡು ಬಂದಿದ್ರು ಅವರು. KGF 2 ಶೂಟಿಂಗ್ ಮುಗಿಸ್ಕೊಂಡು ಬಂದಾಗ ನಾನು ಅವರು ತಿರುವಣ್ಣಾಮಲೆಗೆ ಹೋದ್ವಿ, ಹೇಳಿದ್ನಲ್ಲ ಆಗಲೇ. ಅವ್ರನ್ನ ಕರ್ಕೊಂಡು ಹೋದೆ. ಹೆಲ್ತ್ ಇಶ್ಯೂ ಅಂತ ಹೇಳ್ಕೊಂಡ್ರು ನನ್ನ ಹತ್ರ. ಅಣ್ಣ ಇಲ್ಲಿ ಬನ್ನಿ, ಅವ್ರನ್ನೂ 14 ಕಿಲೋಮೀಟರ್ಸ್ ವಾಕ್ ಮಾಡಿಸ್ದೆ ಅವತ್ತು. ಹಿಂಗಿದೆಯಾ ಅಂದರು. ಅಲ್ಲಿ ಹೋಗಿ ಬಂದಮೇಲೆ ಚೆನ್ನಾಗಾಯಿತು ಅವ್ರಿಗೆ, ತುಂಬ ಚೆನ್ನಾಗಾಗಿ ಎಲ್ಲ ಬಂದು ಇದು ಖುಷಿಯಾಗಿ ಎಲ್ಲ ಟೈಮ್ ಸ್ಪೆಂಡ್ ಮಾಡ್ಕೊಂಡಿದ್ರು. ತಿರ್ಗಾ ಒಂದು 1 ಇಯರ್ಗೆ ತಿರ್ಗಾ ಸ್ಟಾರ್ಟ್ ಆಗೋಯ್ತು ಅವ್ರಿಗೆ. ಅಂದರೆ ಮೆಡಿಸಿನ್ಸು ಎಲ್ಲ ಫೈನಲ್ ಸ್ಟೇಜ್ ಎಲ್ಲ ಆಯ್ತಲ್ಲ. ಸೊ ಭಾಳ ಬೇಜಾರಾಯಿತು ನಮಗೆ, ಹಿಂಗೆ ಆಗೋಯ್ತಲ್ಲಪ್ಪ ಏನಪ್ಪ ಅಂದ್ಕೊಂಡು. ಸೊ ಅಂದರೆ ಅವ್ರ ಫ್ಯಾಮಿಲಿ ಜೊತೆಲ್ಲ, ಅಂದರೆ ನಾವು ಖುಷಿ ಸಂದರ್ಭದಲ್ಲಿ ಹೆಂಗಿರ್ತೀವೋ ದುಃಖದ ಸಂದರ್ಭದಲ್ಲೂ ನಾವು ಇರಬೇಕಾಗುತ್ತೆ ಎಲ್ಲ ಸಿಚುಯೇಷನ್ಗಳಲ್ಲೂ. ಯಾಕಂದರೆ ನನಗೆ ಅವ್ರೊಂಥರ ಫ್ಯಾಮಿಲಿ ಇದ್ದಂಗೆ. ಅವರು ಮಕ್ಕಳಾಗಿರ್ಬೋದು, ಅವರು ವೈಫ್ ಆಗಿರ್ಬೋದು, ಎಲ್ಲ ನಮಗೊಂಥರ ಫ್ಯಾಮಿಲಿ ಇದ್ದಂಗೆ. ನಾನು ಯಾವಾಗಲೂ ಅವ್ರ ಮನೆಗೆ ಹೋಗ್ತಾ ಇದ್ದೆ. ದೀಪಾವಳಿ ಹಬ್ಬ ಬಂದರೆ ಸಾಕು, ನಾನು ಹರೀಶ್ ಸರು ಹೊಸೂರಿಗೆ ಹೋಗಿ ಪಟಾಕಿ ಎಲ್ಲ ತೊಗೊಬಂದು ಮಕ್ಳಿಗೆ ಕೊಡ್ತಾಯಿದ್ವಿ. ಅಂದರೆ ಜೋಕ್ ಮಾಡ್ತಾಯಿದ್ವಿ ನಾವು. ಸೊ ಬೇಜಾರಾಗುತ್ತೆ ನಮ್ಗೆ ಇವತ್ತು ಅವ್ರ ಜೊತೆ ಮಾಡಿ, ಅಂದರೆ ಟೈಮ್ ಸ್ಪೆಂಡ್ ಮಾಡಿದ್ದು, ಓಡಾಡಿದ್ದು ನಾವು. ಸೊ ಅವೆಲ್ಲ ನಮಗೆ ನೆನಪಾಗ್ತಾ ಇರುತ್ತೆ ಅವಾಗ. ಯಾಕೆ ವಿಚಾರ ಕೇಳಿದೆ ಅಂದ್ರೆ, ಯಶ್ ಸರ್ ನೋಡಕ್ ಬಂದಿದ್ರು. ಆ ಟೈಮಲ್ಲಿ ಅವ್ರ ಮಗನ ಕಾರಲ್ಲಿ ಕರ್ಕೊಂಡೋಗಿ ಕೆಲವು ವಿಚಾರಗಳನ್ನ ಮಾತಾಡ್ತಾರೆ ಅಂತ. ನಾವು ಇದ್ವಿ ಅಲ್ಲೇ. ಸೊ ಅದೇ ಅಷ್ಟು ನಮ್ಗೆ ಭಾಳ ಖುಷಿಯಾಗಿದ್ದೇನಪ್ಪ ಅಂದರೆ, ಬಂದರು ಯಶ್ ಸರ್ ಬಂದ್ರಲ್ಲ, ಒಂದು ಅಲ್ಲಿ ನಿಂತ್ಕೊಂಡು ಅವ್ರಿಗೆ ಇನ್ನೂ ಸ್ವಲ್ಪ ತಿರ್ತಾ ಇದ್ರು. ಅವರಲ್ಲಿ ಇನ್ನೂ ಸ್ವಲ್ಪ ತಿರ್ಬೇಕು ಅಂತ ಅನಿಸ್ತಿತ್ತು ಅವ್ರಿಗೆ. ಬಟ್ ಆ ಕ್ರೌಡು ಇದೆಲ್ಲ ನೋಡಿ, ಸೊ ಸೀದಾ ನಾನು ಹೇಳಿದೆ, ಇದು ಮನೆ ಒಳಗಡೆ ಮನೆ ಒಳಗಡೆ ಹೋಗ್ಬೇಡಣ, ಅಕ್ಕಿ ಓಪನ್ ಮಾಡಿಸ್ತೀನಿ ಅಂತ. ಅವ್ರ ಮನೆ ಎಲ್ಲ ಬೇಡ ಅಂದರು. ಸೊ ಸೀದಾ ಕಾರಲ್ಲಿ ಕೂರಿಸ್ಕೊಂಡು, ಇಬ್ಬರಿಗೂ ಕೂರಿಸ್ಕೊಂಡು ಹೊರಗಡೆ ಕೂರಿಸಿ ಅವ್ರಿಗೆ ಎಲ್ಲ ಹೇಳಿ, ಸೊ ನಿಮ್ಮ ತಂದೆ ಈ ಥರ ಒಳ್ಳೆ ಹೆಸರು ಮಾಡಿದ್ದಾರೆ ಇಂಡಸ್ಟ್ರಿಯಲ್ಲಿ, ನೀವು ಹಂಗೆ ಹೆಸರು ಮಾಡಬೇಕು, ತಂದೆ ಹೆಸರನ್ನ ನೀವು ಹಂಗೆ ಕಂಟಿನ್ಯೂ ಮಾಡಬೇಕು. ಸೊ ಅವ್ರ ಹೆಸರನ್ನ ಯಾವತ್ತೂ ಕೆಳಗಡೆ ಇಳಿಸ್ಬಾರ್ದು, ಹೆಸರನ್ನ ಹಂಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕು. ಆಮೇಲೆ ಚಿಕ್ಕ ಮಗ ತುಂಬ ಸ್ಟ್ರಾಂಗು. ಚಿಕ್ಕ ಮಗ ಬಂದು ಹೆಂಗೆ ಅಂತಂದರೆ, ಅವ್ನು ಮಾತಾಡೋ ವೇ ಆಗಿರ್ಬೋದು, ಜನಗಳ ಹತ್ರ ಮಾತಾಡೋದಾಗಿರ್ಬೋದು, ಅಂದರೆ ಎಲ್ಲರ ಹತ್ರ ಬರೀತಾನೆ ಹುಡುಗ ಚಿಕ್ಕವನು. ನಾನು ಮೋನು ಅಂತ, ಅವ್ರ ಅಪ್ಪನೂ ಮೋನು ಅಂತಲೇ ಕರೀತಾ ಇದ್ದಿದ್ದು. ಸೊ ನಾನು ಮೋನು ಅಂತಲೇ ನಿನ್ನೆನೂ ಮಾತಾಡಿದೆ. ಉಡುಪಿಲಿದ್ದಾರೆ ಇವಾಗ, ಸೊ ನಾಳೆ ಬರ್ತಾ ಇದ್ದಾರೆ. ಸೊ ನೀನು ಧೈರ್ಯವಾಗಿರಿ, ಏನೂ ತಲೆ ಕೆಡಿಸ್ಕೊಬೇಡಿ ಅಂತ ಎಲ್ಲ ಹೇಳ್ತಿರ್ತೀನಿ ನಾನು ಡೈಲಿ ಫೋನ್ ಮಾಡಿ. ಅಣ್ಣ ಥ್ಯಾಂಕ್ ಯು ಅಣ್ಣ ಅಂತಾನೆ ಅವನು. ಸೊ ಅವನು ನೆಕ್ಸ್ಟು ಇಂಡಸ್ಟ್ರಿಗೆ ಬರಬೇಕು ಅಂತ ಏನೋ ಪ್ಲ್ಯಾನಿಂಗ್ ಇದೆ. ಸೊ ಅವ್ರ ತಂದೆ ಹೆಸರು ಉಳಿಸ್ಬೇಕು. ಆವಾಗ ಯಶ್ ಸರ್ ಒಂದೇ ಹೇಳಿದ್ದೇನೆಂದರೆ, ನೀವು ಕಣ್ಮರೆ ಆಗಬಾರ್ದು, ನಿಮ್ಮ ತಂದೆ ಹೆಸರು ಕಣ್ಮರೆ ಆಗಬಾರ್ದು, ಅವಾಗ ನೀವು ಕಾಣಿಸ್ಕೊತಾ ಇರಬೇಕು. ಇಂಡಸ್ಟ್ರಿ ಒಂಥರ ಹಿಂಗೆ, ದುನಿಯಾ ಇದು ಹಿಂಗೇನೆ, ಅವಾಗ ನೀನು ಕಾಣಿಸ್ಕೊತಾ ಇರಬೇಕು. ನೀವೆಲ್ಲ ತಂದೆ ಹೆಸರು ಹೇಳ್ತಾ ಇರಬೇಕು. ಅವಾಗ ನೀವು ಬಂದು ಕಾಣಿಸ್ಕೊತಿರ್ಬೇಕು. ಅವಾಗ ಇಲ್ಲಾಂದರೆ ಜನ ಮರ್ತೋಗ್ಬಿಡ್ತಾರೆ, ಹಿಂಗಂದರೆ ಜನ ಮರ್ತೋಗ್ತಾರೆ ಇವಾಗ ಅಂತ ಅಂದ್ಬಿಟ್ಟು ಹೇಳಿ ಕಳಿಸಿದ್ರು. ಸೊ ಅದೊಂದು ಸ್ಟ್ರಾಂಗ್ ಆಗಿ ಅವ್ರು ಬಂದು ಹೇಳ್ಬಿಟ್ಟು ಹೋದ್ಮೇಲೆ ಮಕ್ಕಳಿಗೆಲ್ಲ ಸ್ವಲ್ಪ ಸ್ಟ್ರಾಂಗ್ ಆಯಿತು. ಸೊ ಅಂದರೆ ಬೇಜಾರಾಗುತ್ತೆ ನಮಗೂ. ಅಂದರೆ ಆ ಸಿಚುವೇಷನಲ್ಲಿ ನೋಡೋಕ್ಕಾಗಲಿಲ್ಲ. ಕೊನೆಯ ಮೂಮೆಂಟಲ್ಲೂ ಕೂಡ ಹಾಸ್ಪಿಟ್ಲಲ್ಲೂ ನನ್ನನ್ನು ಕೇಳಿದ್ರಂತೆ, ಸುಪ್ರೀತ್ನ ನೋಡಬೇಕು ಅಂದ್ರಂತೆ. ಸೊ ಆ ಟೈಮಲ್ಲೂ ನಾನು ಹೋಗೋಕ್ಕಾಗಲಿಲ್ಲ. ಏನಕ್ಕೆ ಅಂದರೆ, ನಾನು ಅವ್ರ ಜೊತೆಲಿ ಇದ್ದಿದ್ದೇ ಬೇರೆ ಥರ. ಆ ಥರ ಸಿಚುವೇಷನಲ್ಲಿ ನನಗೆ ನೋಡೋಕ್ಕಾಗಲ್ಲ ಅದು. ಸೊ ಅದಕ್ಕೋಸ್ಕರನೇ ನಾನು ಅವ್ರ ಮಗ ಕೊನೆ ಮೂಮೆಂಟಲ್ಲೂ ಹೇಳ್ದೆ, ಅಪ್ಪ ಕೇಳ್ತಾಯಿದ್ರು ನಿಮ್ಮನ್ನು ಅಣ್ಣ, ಅಪ್ಪ ಕೇಳ್ತಾಯಿದ್ರು ಅಂತ. ಸೊ ಆಯಿತು, ಗಾಡ್ಸ್ ಗ್ರೇಸ್, ಆಯಸ್ಸಿದ್ದಿದ್ದೆ ಅಷ್ಟು ಅಂತ ಅನಿಸುತ್ತೆ. ಸೊ ಎಲ್ಲೇ ಇದ್ರೂ ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನಾನು ಈ ಮೂಲಕ ಕೇಳಿಕೊಂಡು, ಸೊ ನೆಕ್ಸ್ಟ್ ಅವ್ರ ಫ್ಯಾಮಿಲಿಗೆಲ್ಲ ಒಂದು ಬ್ಯಾಕ್ ಬೋನ್ ಆಗಿ ಒಂದು ಸ್ಟ್ರಾಂಗ್ ನಾನು ಹೇಳ್ಬಿಟ್ಟಿದ್ದೀನಿ. ಸೊ ಅಟ್ಲೀಸ್ಟ್ ಇಂಡಸ್ಟ್ರಿಗೆ ನೀನು ಬರಬೇಕು ಅಂತ ಹೇಳಿದ್ದೀನಿ ಚಿಕ್ಕ ಮಗನಿಗೆ. ಅಂದರೆ ಅವ್ನು ಚೂಟಿ ಜಾಸ್ತಿ,
ಬರ್ಬೇಕು, ಅಟ್ಲೀಸ್ಟ್ ಏನಾದರೂ ಮಾಡಬೇಕು ಅಂತ. ಸೊ ಅವನಿಗೂ ಕ್ರಿಕೆಟರ್ ಆಗಬೇಕು ಅಂತ ಅವ್ರ ಅಪ್ಪ ಹೇಳಿರೋದು, ಕ್ರಿಕೆಟರ್ ಆಗಬೇಕು ಅಂತ. ಸೊ ಜೊತೆ ಕ್ರಿಕೆಟ್ ಜೊತೆನೂ ಆ್ಯಕ್ಟಿಂಗು ಸ್ಟಾರ್ಟ್ ಮಾಡು, ಇವಾಗಿಂದನೇ ಸ್ಟಾರ್ಟ್ ಮಾಡಬೇಕು. ಯಾಕಂದರೆ ಡ್ಯಾಡಿ ಅಷ್ಟು ದೊಡ್ಡ, ಅಂದರೆ ನೀವು ಎಲ್ಲ ಹೀರೋಗಳು ತೊಗೊಂಡ್ರೆ ಫಸ್ಟ್ ವಿಲನ್ ಅವರೇನೆ. ಹೋಮಿಂದ ಹಿಡಿದು ನಿಮಗೆ ಉಪೇಂದ್ರ ಅವ್ರು ತಗೊಳ್ಳಿ, ಶಿವಣ್ಣ ತಗೊಳ್ಳಿ, ಆಮೇಲೆ ದರ್ಶನ್ ಸರ್ ತಗೊಳ್ಳಿ, ಸುದೀಪ್ ಅವ್ರು ತಗೊಳ್ಳಿ, ಎಲ್ಲ ದೊಡ್ಡ ದೊಡ್ಡ ಹೀರೋಗಳಿಗೆ ಫಸ್ಟ್ ವಿಲನ್ ಅವರೇನೆ. ನಮಗೆ ಇನ್ನೊಂದು ದುಃಖ ಏನಪ್ಪ ಅಂತಂದರೆ ಅವತ್ತು ಫಿಲ್ಮ್ ಚೇಂಬರಿಂದ ಯಾರೂ ಬರಲಿಲ್ಲ. ನಮಗೆ ಅದೊಂದು ಭಾಳ ಬೇಜಾರಾಯಿತು. ನಾವು ಎಲ್ಲರಿಗೂ ಇನ್ಫಾರ್ಮ್ ಮಾಡಿದ್ವಿ, ಪಿ ಆರ್ ಹೋಗಿ ಇನ್ಫಾರ್ಮ್ ಮಾಡಿದ್ವಿ, ಯಾರು ಆರ್ಟಿಸ್ಟ್ಗಳು ಬರ್ತಾರ ಹೇಳಿ. ನಮಗೊಂದಷ್ಟು ಜನ ಫೋನ್ ಮಾಡಿದ್ರು, ಬಂದು ನೋಡ್ಕೊಂಡು ಹೋದ್ರು. ನನಗೆ ಬೇಜಾರಾಗಿದೆ ಅಂದರೆ ಅಷ್ಟು ದೊಡ್ಡ ಕಲಾವಿದರು ಯಾರೂ ಬರಲಿಲ್ವಲ್ಲಪ್ಪ ಅಂತ. ಯಶ್ ಅವರೇ ಎಷ್ಟು ದೊಡ್ಡ ಇಡೀ ಪ್ಯಾನ್ ಇಂಡಿಯಾ ಲೆವೆಲ್ಗಿದ್ದಾರೆ, ಅವರೇ ಬಂದು ಹೋಗಿದ್ದಾರೆ. ಧ್ರುವ ಸರ್ಜಾ ಅವ್ರು ಬಂದು ಹೋಗಿದ್ದಾರೆ, ಅವರೇ ಬಂದು ಹೋಗಿದ್ದಾರೆ, ಯಾರೂ ಬರಲಿಲ್ವಲ್ಲ ಅನ್ನೋದು ನಮಗೊಂದು ಬೇಜಾರಾಯಿತು. ಅವ್ರ ಫ್ಯಾಮಿಲಿಗೂ ತುಂಬ ಬೇಜಾರಾಯಿತು. ಸೊ ಅಷ್ಟು ದೊಡ್ಡ ಹೆಸರು ಮಾಡಿ ಯಾರು ಬಂದಿಲ್ಲ ಅಂತ ನಮಗೂ ಅಂದೇ ಅನ್ನಿಸ್ತು. ಸರ್ಕಾರದಿಂದನೂ ಏನಾದ್ರು ಮಾಡಬೇಕಿತ್ತು ಇವ್ರಿಗೆ. ಅಂದರೆ ಅಷ್ಟು ದೊಡ್ಡ ಆರ್ಟಿಸ್ಟು ಸರ್ಕಾರದಿಂದನೂ ಏನೂ ಮಾಡಲಿಲ್ಲ. ಅಂದರೆ ಆರ್ಟಿಸ್ಟಿಗಿರೋ ಬೆಲೆ ಅಷ್ಟೇ ಇವಾಗ. ಅಂದರೆ ಅವ್ರು ಇರೋವರೆಗೂ ಯಾರು ಗುರ್ತಿಡಿಯಲ್ಲ ಅವ್ರನ್ನ. ಅವ್ರು ಹೋದ್ಮೇಲೆ ಅಂದರೆ ಎಲ್ಲರೂ ಬರ್ತಾರೆ, ಎಲ್ಲರೂ ಅವ್ರ ಬಗ್ಗೆ ಮಾತಾಡ್ತಾರೆ, ಹಂಗೆ ಹಿಂಗೆ ಅಂತ. ಬಟ್ ನಾನು ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ಇರೋವಾಗ ಅವ್ರನ್ನ ಅವ್ರಿಗೇನಾದರೂ ಹೆಲ್ಪ್ ಮಾಡೋದಾಗಿರ್ಬೋದು, ಇಲ್ಲ ಅವ್ರಿಗೆ ಒಂದು ಪ್ರೀತಿ ವಿಶ್ವಾಸ ಹೇಳೋದಾಗಿರ್ಬೋದು, ಒಂದು ಸ್ಟ್ರಾಂಗ್ ಆಗಿ ಒಂದು ಮಾತು ಹೇಳೋದಾಗಿರ್ಬೋದು, ಅದನ್ನು ಮಾಡಬೇಕು. ಸೊ ಅವ್ರು ಹೋದ್ಮೇಲೆ ಅವ್ರ ಬಗ್ಗೆ ಮಾತಾಡಿ ಪ್ರಯೋಜನ ಇಲ್ಲ ಅಂತ ನನಗೆ ಅನ್ಸೋದು. ಅದು ನಾನು ನೋಡಿದ್ದೆ ಅವತ್ತೆಲ್ಲ ನಿಂತು ನೋಡಿದ್ನಲ್ಲ, ನನಗೆ ಭಾಳ ಬೇಜಾರಾಯಿತು. ಇಂಡಸ್ಟ್ರಿಯವರೆಲ್ಲ ನಿಂತು ಒಂದು ಮಾಡ್ಬೋದಿತ್ತು ಅವತ್ತು. ಸೊ ಅವತ್ತು ಯಾರೂ ಬಂದಿಲ್ಲ. ನಾನು ಮತ್ತು ಇನ್ನೊಬ್ಬರು ರವಿ ಅಣ್ಣ ಅಂದ್ಬಿಟ್ಟಿದ್ರು. ಸೊ ಅವರು ನಾನು ನಿಂತು ಮಾಡಿದ್ವಿ. ಸೊ ಜೊತೆಗೆ ಇನ್ನೊಂದಷ್ಟು ಜನ ಅವ್ರ ಫ್ರೆಂಡ್ಸ್ ಎಲ್ಲ ನಿಂತಿದ್ರು. ಬಟ್ ಅವ್ರ ಫ್ಯಾಮಿಲಿ ತುಂಬ ಸ್ಟ್ರಾಂಗ್ ಆಗಿದ್ದರು. ಸೊ ಅದು ನನಗೆ ಅಂದರೆ ಒಂದು ರೆಸ್ಪಾನ್ಸಿಬಿಲಿಟಿ. ಅವ್ರಿಗೆ ಇವಾಗ ತುಂಬ ಜಾಸ್ತಿ ರೆಸ್ಪಾನ್ಸಿಬಿಲಿಟಿ. ಯಾಕಂದರೆ ಇಬ್ಬರು ಮಕ್ಕಳು, ಇವಾಗ ಒಬ್ಬರೇ, ಯಾರೂ ಇಲ್ಲ ಅವ್ರಿಗೆ. ನಾನು ಇವಾಗ ಅಕಸ್ಮಾತ್ ಇವಾಗ ಯಾರಾದರೂ ಈ ವಿಡಿಯೋ ನೋಡ್ತಿದ್ರೆ, ಸೊ ಯಾರಾದರೂ, ಸೊ ಇವಾಗ ತುಂಬ ಜನ ಕರ್ನಾಟಕ ಜನತೆ ಎಲ್ಲ ಹೆಲ್ಪ್ ಮಾಡಿದ್ದಾರೆ, ಇಲ್ಲಂತ ನಾನು ಹೇಳೋಕ್ಕೆ ಇಷ್ಟಪಡಲ್ಲ. ಬಟ್ ಆದರೂ ಕೂಡ ಇಬ್ಬರು ಮಕ್ಕಳಿದ್ದಾರೆ, ವೈಫ್ ಒಬ್ಬರೇ, ಇವಾಗ 3 ಜನ ಇರ್ತಾರೆ ಮನೆಯಲ್ಲಿ. ಸೊ ಅಟ್ಲೀಸ್ಟ್ ನೀವು ಯಾರಾದರೂ ಅವಾಗವಾಗ ಅವ್ರ ಮನೆಗೆ ಬನ್ನಿ. ಎಷ್ಟೋ ಜನಕ್ಕೆ ಮನೆಗೆ ಗೊತ್ತು, ಈಗ ಎಷ್ಟೊಂದು ಜನ ಬಂದು ಹೋಗಿದ್ದಾರೆ. ಸೊ ಎಲ್ಲರಿಗೂ ಮನೆಗೆ ಅಟ್ಲೀಸ್ಟ್ ತಿಂಗಳಿಗೆ ಒಂದ್ಸಲ ಅವ್ರ ಮನೆಗೆ ಬಂದು ಅವ್ರನ್ನ ಮಕ್ಕಳನ್ನ ಮಾತಾಡಿಸೋದು ಅದೆಲ್ಲ ಮಾಡಿ. ಜೊತೆಗೆ ಇಂಡಸ್ಟ್ರಿಯವ್ರು ತುಂಬ ಇಂಪಾರ್ಟೆಂಟ್. ಇಂಡಸ್ಟ್ರಿಯವರು ಅವ್ರ ಜೊತೆಲಿ ಯಾರ್ಯಾರು ಆ್ಯಕ್ಟ್ ಮಾಡಿದಾರೋ ಪ್ರತಿಯೊಬ್ಬರು ಕೂಡ ಅವ್ರ ಮನೆಗೆ ಅಟ್ಲೀಸ್ಟ್ ತಿಂಗಳಿಗೆ ಒಂದ್ಸಲನೋ, ಇಲ್ಲ ನಿಮ್ಗೆ ಯಾವಾಗ ಫ್ರೀ ಟೈಮ್ ಆಗುತ್ತೋ ಬನ್ನಿ, ಅವ್ರ ಜೊತೆ ಮಾತಾಡಿ, ಅವ್ರಿಗೊಂದು ಪವರ್ ತುಂಬಿ, ಎನರ್ಜಿ ತುಂಬಬೇಕು ನೀವು ಅನ್ನೋದಂದರೆ ನಾನು ಎಲ್ಲ ಮಾಧ್ಯಮದವ್ರಿಗೂ ಅಷ್ಟೇ. ಸೊ ಅವಾಗವಾಗ ಒಂದು ಸ್ವಲ್ಪ ಅವ್ರಿಗೂ ಪ್ರಮೋಟ್ ಮಾಡಿ, ಅವ್ರ ಮಕ್ಕಳಿಗೂ ಸ್ವಲ್ಪ ನೀವು ಒಂದು ಸಪೋರ್ಟಾಗಿ ನಿಂತ್ಕೊಳ್ಳಿ ಅಂತ ನಾನು ಅವತ್ತು ಹೇಳಿದೆ. ಸೊ ಅವರು ಆಯಿತು ನಿಂತ್ಕೋತೀವಿ ಅಂತ ಹೇಳಿದ್ರು. ಅಷ್ಟೇ, ನಾವು ಇನ್ನೇನು ಕೇಳ್ಕೊಳಕ್ಕಾಗತ್ತೆ. ಕೊನೆಯದಾಗಿ ಅವ್ರ ಆತ್ಮಕ್ಕೆ ಶಾಂತಿ ಸಿಗಬೇಕು, ಅವ್ರ ಕುಟುಂಬಕ್ಕೆ ಒಳ್ಳೇದಾಗಬೇಕು. ಓಕೆ, ಥ್ಯಾಂಕ್ ಯು ಸುಪ್ರೀತ್ ಅವರೇ. ನಾವು ಕರೆದ ತಕ್ಷಣ ಡೆವಿಲ್ ಸಿನಿಮಾದ ಬಗ್ಗೆ ಮಾತಾಡೋಣ, ಡಿಸ್ಕಸ್ ಮಾಡೋಣ ಅಂತ ಕರೆದ ತಕ್ಷಣ ಬಂದಿದ್ದಕ್ಕೆ. ಆಕ್ಚುಲಿ ನೀವು ಔಟ್ ಆಫ್ ಸ್ಟೇಷನ್ ಇದ್ರು ಬಂದಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ನಿಮಗೂ ಒಳ್ಳೇದಾಗಲಿ. ವೆರಿ ಮಚ್. ನಿಮಗೂ ಅಷ್ಟೇ ಥ್ಯಾಂಕ್ ಯು ವೆರಿ ಮಚ್. ಹೇಳಿದ ತಕ್ಷಣ ಅದೆಲ್ಲ ಅರೇಂಜ್ ಮಾಡಿಸಿದ್ರಿ, ತುಂಬ ಖುಷಿ ಆಯಿತು ನಮಗೆ. ಸೊ ಅವಾಗವಾಗ ಕರೀತಾ ಇರಿ. ಹಿಂಗೆ ನೆಕ್ಸ್ಟ್ ಪ್ರಾಜೆಕ್ಟ್ಸ್ ಬಗ್ಗೆನೂ ನಿಮ್ಗೆ ಹೇಳ್ತೀನಿ. ಅದ್ರ ಬಗ್ಗೆ ಒಂಚೂರು ಪ್ರಮೋಟ್ ಮಾಡ್ಕೊಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಎಸ್, ಥ್ಯಾಂಕ್ ಯು. ಎಸ್, ಇದಾಗಿತ್ತು ಬ್ರಿಗೇಡ್ ನ ವಿಶೇಷ ಸಂದರ್ಶನ. ಹೆಚ್ಚಿನ ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಬ್ರಿಗೇಡ್ ನ್ಯೂಸ್ ಕನ್ನಡ. ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಫಾಲೋ ಮಾಡಿ ಬ್ರಿಗೇಡ್ ನ್ಯೂಸ್ ಕನ್ನಡ.